ಇಸ್ರೇಲ್ ಹಾಗೂ ಹಮಾಸ್ನಲ್ಲಿ ಯುದ್ಧ ನಡೀತಾ ಇದೆ. ಈ ಪರಿಣಾಮ ಗಾಜಾ ಪಟ್ಟಿಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿಕೆಯಾಗಿದ್ದು, ಬೆಲೆ ನೋಡಿ ಗ್ರಾಹಕರು ಸದ್ಯ ಸುಸ್ತಾಗಿ ಹೋಗಿದ್ದಾರೆ. ಹೌದು, ಸದ್ಯ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಹೀಗಾಗಿ ಅಲ್ಲಿನ ಜನರು ಮನೆ ಕಳ್ಕೊಂಡಿದ್ದಾರೆ. ಹೀಗಾಗಿ ನಿರಾಶ್ರಿತರ ಶಿಬಿರಗಳಲ್ಲಿ ಜನ ಸದ್ಯಕ್ಕೆ ವಾಸ ಮಾಡ್ತಿದ್ದಾರೆ. ಅಲ್ಲದೆ ಶಿಬಿರಗಳಲ್ಲಿ ವಿತರಿಸುವಂತಹ ಆಹಾರವನ್ನು ನಂಬಿ ಬದುಕ್ತಾ ಇದ್ದಾರೆ. ಹೀಗಾಗಿ ಒಂದು ಹೊತ್ತಿನ ಆಹಾರಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇದ್ದು, ಒಂದು ಬಿಸ್ಕೆಟ್ ಬೆಲೆ 2400 ರೂಪಾಯಿ ಆಗಿದೆಯಂತೆ. ಹೌದು, ಈ ಸಂಘರ್ಷ ಆರಂಭವಾದಂತಹ ಬಳಿಕ ಮೊದಲ 1.5 ವರ್ಷ ಗಾಜಾಗೆ ಸಾಕಷ್ಟು ನೆರವು ಟ್ರಕ್ಗಳನ್ನು ಕಳಿಸಲಾಗ್ತಾ ಇತ್ತಂತೆ. ಇದೇ ವೇಳೆ ಪ್ರತಿ ವ್ಯಕ್ತಿಗೆ ದಿನಕ್ಕೆ 3500ಕ್ಕೂ ಹೆಚ್ಚು ಕ್ಯಾಲರಿಯಷ್ಟು ಆಹಾರವನ್ನು ತಲುಪಿಸಲಾಗ್ತಾ ಇತ್ತಂತೆ. ಆದರೆ ಹಮಾಸ್ ಉಗ್ರರು 80% ವಸ್ತುಗಳನ್ನು ಲೂಟಿ ಮಾಡಿದ್ದು ಅದನ್ನು ಹೆಚ್ಚಿನ ಬೆಲೆಗೆ ಜನರಿಗೆ ಮಾರಾಟ ಮಾಡ್ತಿದ್ದಾರಂತೆ. ಈ ಮೂಲಕ ಹಮಾಸ್ ಉಗ್ರರು ಆರ್ಥಿಕ ಮತ್ತು ರಾಜಕೀಯ ನಿಯಂತ್ರಣ ಸಾಧಿಸಿದ್ದಾರಂತೆ. ಆದರೆ ಇವರ ಕಾರಣದಿಂದಾಗಿ ಸದ್ಯ ಅಡುಗೆ ಎಣ್ಣೆಗೆ 4177 ರೂಪಾಯಿ ಆಗಿದೆಯಂತೆ. ಇನ್ನು ಸಕ್ಕರೆಗೆ 4914 ರೂಪಾಯಿ ಆಗಿದೆಯಂತೆ. ಇನ್ನು ಗೋಧಿ ಹಿಟ್ಟಿಗೆ 1474 ರೂಪಾಯಿ ಇದ್ರೆ ಟೊಮ್ಯಾಟೋಗೆ 1 ಕೆಜಿಗೆ 1106 ರೂಪಾಯಿ ಆಗಿದೆಯಂತೆ. ಇನ್ನು ಚಿಕನ್ಗೆ 737 ರೂಪಾಯಿ ಇದ್ದು ಆಲೂಗಡ್ಡೆಗೆ 1966 ರೂಪಾಯಿ ಆಗಿದೆಯಂತೆ. ಇನ್ನು ಒಂದು ಪ್ಯಾಕೆಟ್ ಉಪ್ಪಿಗೆ 491 ರೂಪಾಯಿ ಇದ್ರೆ ಈರುಳ್ಳಿಗೆ 4423 ರೂಪಾಯಿ ಆಗಿದೆಯಂತೆ. ಇನ್ನು ಈ ಟೆನ್ಷನ್ಗೆ ಕಾಫಿ ಕುಡಿಯೋಣ ಅಂತ ಹೇಳಿ ಹೋದ್ರೆ 1 ಕಪ್ ಕಾಫಿಗೆ 4423 ರೂಪಾಯಿ ಆಗಿದೆಯಂತೆ.